ಹದ್ದಿನ ಕಥೆ ಅಂದ್ರೆ ಒಂದು ಹದ್ದು ಆಕ್ಚುಲಿ ಕೋಳಿಗಳ ಜೊತೆ ಬೆಳೆಯುತ್ತೆ. ಎಕ್ಸಾಕ್ಟ್ಲಿ. ಆಕಾಶದಲ್ಲಿ ಹಾರಬೇಕಾದ ಜೀವಿ ನೆಲದ ಮೇಲೆ ಕೋಳಿಗಳ ಜೊತೆ ಬೆಳೆದ್ರೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದ್ರೆ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಇರೋರು, ನಮ್ಮ ನಡವಳಿಕೆಯ ಮೇಲೆ, ಆಮೇಲೆ ನಾವು ನಮ್ಮ ಬಗ್ಗೆ ಏನು ತಿಳ್ಕೊಂಡಿರ್ತೀವೋ ಅದರ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದು. ಸರಿ, ಹಾಗಾದ್ರೆ ಕಥೆ ಹೇಗೆ ಶುರುವಾಗುತ್ತೆ ಅಂದ್ರೆ, ಒಬ್ಬ ರೈತ ಇರ್ತಾನೆ. ಅವನಿಗೆ ಕಾಡಲ್ಲಿ ಅನಾಥವಾಗಿ ಒಂದು ಹದ್ದಿನ ಮೊಟ್ಟೆ ಸಿಗುತ್ತೆ. ಓ, ಪೇರೆಂಟ್ಸ್ ಇರೋದಿಲ್ಲ ಅಲ್ಲಿ. ಹೌದು. ಸುತ್ತಮುತ್ತ ನೋಡಿದ್ರೂ ಪೋಷಕ ಹದ್ದುಗಳು ಕಾಣಿಸಲ್ಲ. ಸೊ ಇವನು ಅದನ್ನ ಮನೆಗೆ ತಂದು ಆ ಮೊಟ್ಟೆಯನ್ನ ಕೋಳಿಗೂಡಲ್ಲಿ ಒಂದು ತಾಯಿ ಕೋಳಿ ಕೆಳಗೆ ಇಡ್ತಾನೆ. ಹಾ ಸರಿ. ಆಮೇಲೆ ಕೆಲವು ವಾರಗಳ ನಂತರ ಆ ಮೊಟ್ಟೆ ಒಡೆದು ಹದ್ದಿನ ಮರಿ ಹೊರಗೆ ಬರುತ್ತೆ. ಓಕೆ. ಅದಕ್ಕೆ ಮಾಂಸದ ತುಣುಕುಗಳನ್ನೆಲ್ಲ ತಿನ್ನಿಸ್ತಾನೆ ಮೊದಲು. ಆದ್ರೆ ಆ ಹದ್ದು ಅದು ಕೋಳಿ ಮರಿಗಳ ಜೊತೆನೇ ಬೆಳೀತಾ ಹೋಗುತ್ತೆ. ಓ, ಅಂದ್ರೆ ಅವುಗಳನ್ನೇ ನೋಡ್ಕೊಂಡು. ಹೌದು, ಅವುಗಳ ಹಾಗೇನೆ ನೆಲಕ್ಕೆದುಕೋದು, ಹುಳುಗಳನ್ನ ಹುಡುಕಿ ತಿನ್ನೋದು, ಮಳೆ ಬಂದ್ರೆ ಅಥವಾ ಹುಂಜ ಕೂಗಿದ್ರೆ ಗೂಡಿಗೋಡೋಗೋಡು, ಹೀಗೆ. ಅಯ್ಯೋ. ಮುಖ್ಯವಾಗಿ ಏನಂದ್ರೆ ಅದು ಕೋಳಿಗಳ ತರ ಆಕಾಶದ ಕಡೆಗೆ ನೋಡ್ಲೇ ಇಲ್ಲ. ಇಲ್ಲಿ ನೋಡಿ, ಇದು ಎಷ್ಟು ಕುತೂಹಲಕಾರಿ ಅಲ್ವಾ? ಅದಕ್ಕೆ ತಾನು ಹದ್ದು ಅಂತ ಅರಿವೇ ಇರೋದಿಲ್ಲ. ಹೌದು, ಅದಕ್ಕೆ ಗೊತ್ತೇ ಇಲ್ಲ. ಅದು ತನ್ನನ್ನು ತಾನು ಒಂದು ಕೋಳಿ ಅಂತಾನೆ ಭಾವಿಸಿರುತ್ತೆ. ನಿಜ. ಸೊ ಅದರ ರೆಕ್ಕೆಗಳು ಸಹಜವಾಗಿ ದೊಡ್ಡದಾಗಿದ್ರೂ ಅದು ಹಾರೋ ಪ್ರಯತ್ನ ಮಾಡದೇ ಇರೋದ್ರಿಂದ ಅಂದ್ರೆ ಅವು ದುರ್ಬಲ ಆಗ್ಬಿಡುತ್ತೆ. ನಿಲ್ಲೋ ಸ್ಟೈಲ್ ಕೂಡ ಹದ್ದಿನ ತರ ಇರಲ್ಲ. ರೈತನಿಗೂ ಇದ್ ನೋಡಿ ಒಂಥರ ಬೇಜಾರಾಗತ್ತೆ. ಅಯ್ಯೋ, ಇದನ್ನು ಉಳಿಸಿದ್ದು ಸರಿನಾ ತಪ್ಪಾ ಅನ್ಸುತ್ತೆ. ಆದ್ರೆ ಹಾರೋದು ಹೇಗೆ ಕಲ್ಸೋದು ಅಂತ ಅವನಿಗೆ ಗೊತ್ತಿರಲ್ಲ. ಇದನ್ನೇ ನಾವು ಪರಿಸರದ ಪ್ರಭಾವ ಅಥವಾ ಕಲಿತ ಅಸಹಾಯಕತೆ ಅಂತ ಹೇಳ್ಬೋದು ಅಲ್ವಾ? ತನ್ನಲ್ಲಿರೋ ಅಪಾರ ಶಕ್ತಿ ಬಗ್ಗೆ ಅದಕ್ಕೆ ಅರಿವೇ ಇಲ್ಲ. ಹೀಗೆ ವರ್ಷಗಳು ಹೋಗುತ್ತೆ. ಆ ಹದ್ದು ಈಗ ಮುದಿಯಾಗಿದೆ. ಬೇರೆ ಕೋಳಿಗಳೆಲ್ಲ ಅವುಗಳ ಪಾಡಿಗೆ ಅವು ಸಂತೃಪ್ತವಾಗಿದ್ರೆ, ಈ ಹದ್ದಿಗೆ ಮಾತ್ರ ಏನೋ ಒಂಥರ ಒಂದು ಕೊರಗು, ಏನೋ ಒಂದು ಹಂಬಲ ಕಾಡ್ತಾನೆ ಇರುತ್ತೆ. ಅದು ಬಹುಶಃ ಅದರ ಒಳಗಿನ ಸಹಜ ಪ್ರವೃತ್ತಿ ಇರ್ಬೋದು ಅಲ್ವಾ? ಪೂರ್ತಿ ಮರ್ತೋದ್ರೂ ಎಲ್ಲೋ ಒಂದು ಕಡೆ ಇರ್ಬೋದು. ಇಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಕಥೆಯಲ್ಲಿ. ಓಕೆ. ಒಂದು ದಿನ ಈ ಮುದಿ ಹದ್ದು ಆಕಾಶದಿಂದ ಒಂದು ಕರ್ಕಶವಾದ ಗಂಭೀರವಾದ ಕೂಗನ್ನ ಕೇಳಿಸ್ಕೊಡುತ್ತೆ. ಹದ್ದಿನ ಕೂಗು ಅದುವರೆಗೂ ಕೇಳಿರ್ಲಿಲ್ವೇನೋ? ಹೌದು, ಬಹುಶಃ. ಅದು ತಲೆ ಎತ್ತಿ ಮೇಲ್ ನೋಡುತ್ತೆ. ಆಗ ಹಿಂದೆಂದೂ ಕಾಣದ ಒಂದು ದೃಶ್ಯ. ಏನು? ಮೋಡಗಳ ಮೇಲೆ ತುಂಬಾ ಎತ್ತರದಲ್ಲಿ ಒಂದು ಭವ್ಯವಾದ ಹದ್ದು ಎಷ್ಟು ಗಾಂಭೀರ್ಯವಾಗಿ ಫ್ರೀಯಾಗಿ ಹಾರಾಡ್ತಾ ಇರುತ್ತೆ. ವಾವ್, ಆ ದೃಶ್ಯ ಹೇಗಿರ್ಬೇಡ. ಅದನ್ನ ನೋಡಿದ ತಕ್ಷಣ ಈ ಮುದಿ ಹದ್ದಿನ ಕಣ್ಣಲ್ಲಿ ನೀರು ಬರುತ್ತೆ. ದುಃಖ, ವಿಷಾದ ಎಲ್ಲ ಸೇರಿ ಒಂದು ದೊಡ್ಡ ನಿಟ್ಟುಸುರ್ಬಿಡುತ್ತೆ. ಅಯ್ಯೋ ಪಾಪ. ಮನಸ್ಸಲ್ಲಿ ಅನ್ಕೊಡುತ್ತೆ, ಅಯ್ಯೋ, ನಾನು ಆ ಹದ್ದಿನ ಹಾಗೆ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿ, ಇದೇ ದೊಡ್ಡ ದುರಂತ. ಅದು ಅನ್ಕೊಳ್ತಿರೋದು ನಾನೂ ಹಾಗೆ ಹುಟ್ಟಿದ್ರೆ ಅಂತ. ತಾನೇ ಒಂದು ಹದ್ದು ಅನ್ನೋ ಸತ್ಯ ಅದಕ್ಕೆ ಗೊತ್ತೇ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ. ಇದು ನಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಅಂದ್ರೆ ನಮ್ಮನ್ನ ನಾವೇ ಸೀಮಿತಗೊಳಿಸುವ ನಂಬಿಕೆಗಳಿದೆಯಲ್ಲ, ಅದರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ಹೌದು. ಪರಿಸರ, ನಾವು ಬೆಳೆದ ರೀತಿ, ಬೇರೆಯವರ ಮಾತುಗಳು ನಮ್ಮ ನಿಜವಾದ ಶಕ್ತಿಯನ್ನ ಹೇಗೆ ಮರೆಮಾಚಿ ಬಿಡ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಖಂಡಿತ. ತನ್ನ ನಿಜ ಸ್ವರೂಪವನ್ನೇ ತಿಳಿಯದೆ ಹೋದ ಜೀವಿಯ ಕಥೆ ಇದು. ಹಾಗಾದ್ರೆ ಒಟ್ಟಾರೆ ಈ ಕಥೆಯಿಂದ ನಮಗೇನ್ ತಿಳಿಯುತ್ತೆ? ಆ ಹದ್ದು ತನ್ನ ಪೂರ್ತಿ ಜೀವನವನ್ನ ಕೋಳಿಯ ಹಾಗೆ ಕಳೆಯಿತು. ಯಾಕಂದ್ರೆ ಅದು ಬೆಳೆದದ್ದೇ ಹಾಗೆ, ಮತ್ತು ಮುಖ್ಯವಾಗಿ ಅದು ತನ್ನನ್ನ ಕೋಳಿಯಂತನೇ ನಂಬಿತ್ತು. ಹೌದು. ತನ್ನ ನಿಜವಾದ ಕೆಪಾಸಿಟಿ, ಆ ಪೊಟೆನ್ಷಿಯಲ್ ಬಗ್ಗೆ ಅದಕ್ಕೆ ಅರಿವೇ ಆಗಲಿಲ್ಲ. ಈ ಕಥೆಯಿಂದ ನಾವು ಕಲಿಯೋದು ಮುಖ್ಯವಾಗಿ ಅಂದ್ರೆ, ನಮ್ಮ ಸುತ್ತಲಿನ ಪರಿಸರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮೊಳಗಿನ ಆ ಶಕ್ತಿಯನ್ನ ಗುರುತಿಸೋದು. ನಿಜ. ಆ ಹದ್ದು ನೋಡಿ ಕೊನೆಯವರೆಗೂ ಆಕಾಶದ ಕಡೆ ಸರಿಯಾಗಿ ನೋಡಲೇ ಇಲ್ಲ. ಆ ಒಂದ್ಸಲ ಬಿಟ್ರೆ ನಮ್ಮ ಸುತ್ತ ಇರೋ ಗೋಡೆಗಳನ್ನ ದಾಟಿ ನಮ್ಮ ನಿಜವಾದ ಶಕ್ತಿಯನ್ನ ನೋಡೋದು ಹೇಗೆ ಅನ್ನೋ ಪ್ರಶ್ನೆ ಇದು ಹುಟ್ಟುಹಾಕುತ್ತೆ. ಅಂದ್ರೆ ನಮ್ಮ ಕೋಳಿಗೂಡು ಯಾವುದು, ನಮ್ಮ ಹಾರಾಟಕ್ಕೆ ಅಡ್ಡಿಯಾಗೋ ನಮ್ಮದೇ ಯೋಚನೆಗಳು, ನಂಬಿಕೆಗಳು ಯಾವುವು ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಹೌದು, ಖಂಡಿತ. ಈ ಕಥೆ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ಜೀವನದಲ್ಲಿ ನಾವು ಆಕಾಶದ ಕಡೆ ನೋಡೋಕೆ ತಯಾರಿದ್ದೀವಾ? ನಮ್ಮೊಳಗಿನ ಹದ್ದನ್ನ ಗುರ್ತಿಸೋಕೆ ನಾವು ರೆಡಿ ಇದ್ದೀವಾ? ಅಥವಾ ನಮ್ಮ ಆ ಚಿಕ್ಕ ಜಾಗದಲ್ಲೇ, ಆ ಕಂಫರ್ಟ್ ಝೋನ್ನಲ್ಲೇ ಇದ್ಬಿಡ್ತೀವ? ನಿಜ. ಇದು ಬಹುಶಃ ಪ್ರತಿಯೊಬ್ರೂ ತಮಗ್ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂತ ನನಗನ್ಸುತ್ತೆ.